ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿ ಶೈಖುನಾ ಅಲ್ ಹಸ್ ತ್ವಾಕ ಅಹಮದ್ ಮುಸ್ಲಿಯಾರ್ ಅಲ್ ಅಜಾರಿ ಅವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ಪಾಣಕ್ಕಾಡ್ ಸೈಯದ್ ನಾಸಿರ್ ಅಬ್ದುಲ್ ಹೈ ಶಿಹಾಬುದ್ದೀನ್ ತಂಗಳ್ ಬಾ ಅಲವಿ ಅವರನ್ನು ನೂತನ ಜಿಲ್ಲಾ ಖಾಜಿಯಾಗಿ ನೇಮಕ ಮಾಡಲಾಗಿದೆ ಎಂದು ಮಾಜಿ ಮೇಯರ್ ಅಶ್ರಫ್ ರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಭೆಯ ಅಧ್ಯಕ್ಷತೆಯನ್ನು ಜಿನತ್ ಬಕ್ ಕೇಂದ್ರ ಜುಮ್ಮಾ ಮಸೀದಿ ಅಧ್ಯಕ್ಷ ಡಾ ಹಾಜಿ ಅನಪೋಯ ಅಬ್ದುಲ್ಲಾ ಕುಂಞಿ ವಹಿಸಲಿದ್ದಾರೆ. ಜುಲೈ 22ರಂದು ಮಂಗಳೂರಿನ ಅನ್ಸರಿ ರಸ್ತೆಯಲ್ಲಿರುವಂತಹ ಜಿನತ್ ಬಕ್ ಯತೀಮ್ಖಾನಾ ಹಾಲ್ನಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನು ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶೇಖುನಾ ಹಾಜಿ ತ್ವಾಕ ಅಹಮದ್ ಮುಸ್ಲಿಯಾರ್ ಅವರು ಅಲ್ ಹಜಾರಿ ಅವರ ತೆರವಾದ ಸ್ಥಾನಕ್ಕೆ ನೂತನವಾಗಿ ಖಾಜಿಯಾಗಿ ಪಾಣಕ್ಕಾಡ್ ಸೈಯದ್ ನಾಸಿರ್ ಅಬ್ದುಲ್ ಹೈ ಶಿಹಾಬ್ ತಂಗಳ್ ಅವರನ್ನು ನೇಮಿಸಲಾಗಿದೆ. ದಿನಾಂಕ 22/7/2026ರಂದು ಮಧ್ಯಾಹ್ನ 1:30 ಗಂಟೆಗೆ ಸರಿಯಾಗಿ ಅನ್ಸಾರಿ ರಸ್ತೆಯಲ್ಲಿರುವ ಝೀನತ್ ಬಕ್ಸ್ ಯತೀಮ್ಖಾನಾ ಹಾಲ್ನಲ್ಲಿ ಖಾಜಿ ಸ್ವೀಕಾರ ಸಮಾರಂಭ ನಡೆಯಲಿದೆ. ಈ ಸಮಾರಂಭದಲ್ಲಿ ಸೈದುಲ್ ಉಮಾ ಸೈಯದ್ ಸಾದಿಕ್ ಅಲಿ ಶಿಹಾಬ್ ತಂಗಳ್ ಅವರು ಖಾಜಿ ಪಟ್ಟ ನೀಡಲಿರುವರು. ಈ ಸಮಸ್ತ ಕೇಂದ್ರ ಮುಷಾವರಾ ಕಾರ್ಯದರ್ಶಿ ಹಾಗೂ ಸಮಸ್ತ ವಿದ್ಯಾಭ್ಯಾಸ ಬೋರ್ಡಿನ ಪ್ರಧಾನ ಕಾರ್ಯದರ್ಶಿ ಶೇಖ್ನ ಉಸ್ತಾದ್ MT ಅಬ್ದುಲ್ ಮುಸ್ಲಿಯಾರು ಮತ್ತು ಸಮಸ್ತ ಕೇಂದ್ರ ಮುಷಾವರಾದ ಕೋಶಾಧಿಕಾರಿಯಾದ ಶೇಖ್ನ ಉಸ್ತಾದ್ ಕೊಯ್ಕೋಡ್ ಉಸ್ತಾದ್ ಉಮರ್ ಮುಸ್ಲಿಯಾರು, ಪಾಣಕ್ಕಾಡ್ ಸೈಯದ್ ಅಬ್ಬಾಸ್ ಅಲಿ ಶಿಹಾಬ್ ತಂಗಳ್, SKSF ಕೇಂದ್ರ ಸಮಿತಿ ಅಧ್ಯಕ್ಷರಾದ ಸೈಯದ್ ಹಮೀದ್ ಅಲಿ ಶಿಹಾಬ್ ತಂಗಳ್, ಹನೀಫ್ ಹಾಜಿ ಉಳ್ಳಾಲ ದರ್ಗಾ ಅಧ್ಯಕ್ಷರು, ಖಾಜಿ ಸ್ವೀಕಾರ ಮಾಡಲಿರುವ ಮೌಲಾ ಅಧ್ಯಕ್ಷರು ಹಾಗೂ ಹಲವರು ಗಣ್ಯ ಭಾಗವಹಿಸಲಿದ್ದಾರೆ. ಈ ಸಭಾಧ್ಯಕ್ಷ ಜಿನತ್ ಬಕ್ಷಿ ಕೇಂದ್ರ ಜುಮ್ಮಾ ಮಸೀದಿ ಅಧ್ಯಕ್ಷರಾದ ಡಾ ವೈ ಅಬ್ದುಲ್ ಕುಂಞಿ ಅವರು ವಹಿಸಲಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಾರಂಭದ ಉಪಾಧ್ಯಕ್ಷ ಹಾಗೂ ಆಯೋಜಕರಾದ ಮಾಜಿ ಮೇಯರ್ ಕೆ ಅಶ್ರಫ್, ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್, ಕೋಶಾಧಿಕಾರಿ ಹಾಜಿ SM ರಶೀದ್, ಹಾಜಿ ಅಬು ಸಮಾದ್, ಮೊಹಮ್ಮದ್ ಅಶ್ರಫ್ ಹಳೆಮನೆ, ಮಕ್ಬೂಲ್ ಅಹಮದ್, ಅದ್ದು ಹಾಜಿ, ಮೊಯ್ದಿನಬ್ಬ ಹಾಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.